ಬೆಂಗಳೂರಿನ ರಾಜಗೋಪಾಲ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಾರ್ ಏನಿದೆ ನೀವು ನೋಡ್ತಾ ಹೋಗ್ಬೋದು. ಶ್ರೀರಂಗ ಸ್ಪಿರಿಟ್ ಝೋನ್. ಈಗ ಸಮಯ 8:40. ಈ ಒಂದು ಸಮಯಕ್ಕೆ ಓಪನ್ ಆಗಿ ತಮ್ಮ ಮದ್ಯಪಾನವನ್ನ ಏನು ಅಲ್ಲಿನ ಗ್ರಾಹಕರಿಗೆ ಹಂಚ್ತಾ ಇದ್ದಾರೆ. ನೋಡ್ತಾ ಹೋಗ್ಬೋದು ಕೆಳಗಡೆ ಯಾವ ರೀತಿಯಾಗಿ ಮದ್ಯಪಾನವನ್ನು ಮಾಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ಸಾಧಾರಣವಾಗಿ ಕರ್ನಾಟಕದಲ್ಲಿ ಲಿಕ್ಕರ್ನ ನಿಯಮ ಏನು ಹೇಳುತ್ತೆ ಅಂದ್ರೆ 10 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆಯ ತನಕ ಈ ಬಾರ್ಗಳು ಓಪನ್ ಆಗಿ ಸೇವೆಯನ್ನು ಸಲ್ಲಿಸಬೇಕು. ಆದರೆ ಈ ಒಂದು ಮದ್ಯದ ಅಂಗಡಿಯಲ್ಲಿ 8:15 ಈಗ ಏನು ಸಮಯ ಇದೆ, ಇದಕ್ಕೂ ಮುಂಚೆ ಈ ಒಂದು ಬಾರ್ ಓಪನ್ ಆಗಿದೆ ಅಂತಾನೆ ಹೇಳ್ಬೋದು. ನೋಡ್ದು ಹೋಗ್ಬೋದು ಯಾವ ರೀತಿ ಏನು ಮದ್ಯಪ್ರಿಯರು ಮದ್ಯವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ. ಖಂಡಿತವಾಗಿಯೂ ಈ ರೀತಿಯ ನಿಯಮವನ್ನ ಇವರೇನಾದ್ರೂ ಸ್ಪೆಷಲ್ ಆಗಿ ತಗೊಂಡ್ರು ಅನ್ನೋದು ಅನುಮಾನಕ್ಕೆ ಕಾರಣವಾಗ್ತಿದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಸಾಧಾರಣವಾಗಿ ನಿಯಮ ಇರೋದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆ ತನಕ. ಆದ್ರೆ ಈಗ ಕರೆಂಟ್ ಆಗಿ ಏನು ಒಂದು ಟೈಮ್ ಇದೆ, ಸಮಯ 8:45. 8:45ಕ್ಕೆ ಈ ಒಂದು ಬಾರಲ್ಲಿ ನಮ್ಮ ಕ್ಯಾಶಿಯರ್ ಏನಿದ್ದಾರೆ ಇವರು ಮದ್ಯವನ್ನು ಕೊಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಅವಾಗಲೇ ಒಂದು ವಿಡಿಯೋನ ತೋರಿಸ್ತೆ. ಅದರಲ್ಲಿ ಏನು ಬೇಸ್ಮೆಂಟ್ ಅಲ್ಲಿ ಇಲ್ಲಿಂದ ಮದ್ಯವನ್ನ ಖರೀದಿಯನ್ನ ಮಾಡಿ ಕೆಳಗಡೆ ಸೇವನೆ ಮಾಡುವ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಇವರಿಗೆ ಜನರ ಆರೋಗ್ಯದ ದೃಷ್ಟಿಕೋನ ಇದೆಯೋ ಇಲ್ವೋ ಅನ್ನೋದು ಈ ಮೇಲ್ನೋಟಿಗೆ ಗೊತ್ತಾಗುತ್ತೆ. ಇವರಿಗೆ ಖಂಡಿತವಾಗಿಯೂ ಇಲ್ಲ ಅನ್ನೋದು. ಅದೇ ರೀತಿ ಇವರಿಗೆ ತಮ್ಮ ಲಾಭದ ಏನು ಒಂದು ಪ್ರಾಥಮಿಕ ಏನು ಒಂದು ಇನ್ಪುಟ್ ಇದೆ ಅದು ಇವರಿಗೆ ಅತಿ ಪ್ರಮುಖ ಅಂತಾನೆ ಹೇಳ್ಬೋದು. ನೋಡ್ತಾ ಹೋಗ್ಬೋದು ಎಲ್ಲ ಕಸ್ಟಮರ್ಗಳಲ್ಲಿ ನಿಂತಿದ್ದಾರೆ ಪಾಪ. ಯಾಕಂದ್ರೆ ಸಾಧಾರಣವಾಗಿ ಬಾರ್ ಓಪನ್ ಆಗಿದ್ದೆ ಆದ್ರೆ ಖಂಡಿತವಾಗಿಯೂ ಗ್ರಾಹಕರು ಅಥವಾ ಕಸ್ಟಮರ್ಸ್ಗಳು ಬಂದೇ ಬರ್ತಾರೆ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾಕಂದ್ರೆ ಜೇಬಲ್ಲಿ ಇರುವ ಸ್ವಲ್ಪ ದುಡ್ಡನ್ನು ಅವರು ಇಲ್ಲಿಗೆ ಹಾಕಿ ಮದ್ಯವನ್ನ ತೆಗೆದುಕೊಂಡು ಆ ಒಂದು ಸ್ಪಿರಿಟ್ ಅನ್ನು ಎಂಜಾಯ್ ಮಾಡಬೇಕು. ಹೀಗಾಗಿ ಇವರು ಡೋರ್ನ ತೆಗೆದ್ರೆ ಸಾಕು ಅವರು ಬರ್ತಾರೆ. ಆದ್ರೆ ಇವರಿಗೇನು ಜನರ ಆರೋಗ್ಯ ದೃಷ್ಟಿಯಾಗಿರ್ಬೋದು ಅಥವಾ ಅವರಿಗೆ ಆರ್ಥಿಕ ಬಿಕ್ಕಟ್ಟು ಉಂಟಾಗುತ್ತಾ ಅದು ಯಾವುದೂ ಕೂಡ ಇವರ ತಲೆಯಲ್ಲಿ ಇರೋದಿಲ್ಲ. ಇವರಿಗೆ ಇರೋದೊಂದೇ ಲಾಭವನ್ನ ಮಾಡ್ಕೋಬೇಕು. ಈ ಒಂದು ದೃಷ್ಟಿಕೋನದಿಂದ ಇವರು ಏನು ಇಲ್ಲಿ ಅರ್ಲಿ ಮಾರ್ನಿಂಗ್ ಒಂದು ಬಾರನ್ನ ಓಪನ್ ಮಾಡಿಕೊಂಡು ಕಾಫಿ ಅಥವಾ ದೇವಸ್ಥಾನಗಳು ಓಪನ್ ಆಗುವ ಸಮಯದಲ್ಲಿ ಈ ಒಂದು ಬಾರ್ ಓಪನ್ ಆಗಿ ಕೆಲಸವನ್ನ ಮಾಡ್ತಾ ಇದೆ. ಖಂಡಿತವಾಗಿಯೂ ಈ ಒಂದು ವಿಚಾರವನ್ನ ಗ್ಯಾರಂಟಿ ನ್ಯೂಸ್ ಯಾರಿಗೆ ಮುಟ್ಟಿಸಬೇಕು ಅವರಿಗೆ ಮುಟ್ಟಿಸುತ್ತೆ. ಅದರಲ್ಲೂ ಅತಿ ಪ್ರಮುಖವಾಗಿ 112 ಆಗಿರ್ಬೋದು, ಅದೇ ರೀತಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಖಂಡಿತವಾಗಿಯೂ ಈ ಒಂದು ವಿಚಾರವನ್ನ ಮುಟ್ಟಿಸುತ್ತೆ. ಮೈನ್ ರೋಡ್ ಅಲ್ಲಿ ಇರುವ ಈ ಒಂದು ಬಾರ್ ಏನಿದೆ ಅದರಲ್ಲೂ ಕೂಡ ರಾಜಗೋಪಾಲ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಒಂದು ಬಾರ್ ಅರ್ಲಿ ಮಾರ್ನಿಂಗ್ ಓಪನ್ ಆಗಿ ಸರ್ವ್ನ ಮಾಡ್ತಾ ಇದೆ ಡ್ರಿಂಕ್ಸ್ ನ. ಖಂಡಿತವಾಗಿಯೂ ಯಾರಿಗೆ ತಲುಪಿಸಬೇಕೋ ಈ ವಿಚಾರವನ್ನು ತಲುಪಿಸ ಕೆಲಸವನ್ನ ಗ್ಯಾರಂಟಿ ನ್ಯೂಸ್ ಮಾಡುತ್ತೆ. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.